ನಾನು ಶಿವಶಂಕರ್ ಗೂಳಿ ಅಂತ ಅಖಿಲ ಕರ್ನಾಟಕ ಗ್ರಾಮ ವಿದ್ಯುತ್ ರಾಜ್ಯ ಸಂಘಟನೆ ಉಪಾಧ್ಯಕ್ಷರು. ಇವತ್ತು ನಾವು ಸುಮಾರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ 21 ವರ್ಷದಿಂದ ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಒಂದು ಹೋರಾಟವನ್ನು ನಮ್ಮ ಸೇವೆ ಕಾಯಮಾತಿ ಮಾಡಿ ಅಂತ ಸರ್ಕಾರಕ್ಕೆ ಸುಮಾರು ಸಾರಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಕಾನೂನು ತೊಡಕುಗಳದಾವ, ಅದನ್ನು ನೀವು ಸರಿ ಮಾಡ್ಕೊಂಬಂದ್ರೆ ನಮ್ಮ ಸರ್ಕಾರ ನಿಮ್ಮನ್ನು ಕಾಯಮಾತಿ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹಿಂದೆ ಇದೇ ಸರ್ಕಾರದವರು ಕೂಡ ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಸಲಹೆ ಮೇರೆಗೆ ನಾವು ಕೋರ್ಟಲ್ಲಿ ಮನವಿಯನ್ನು ಕೊಟ್ಟು ಆ ಕೋರ್ಟ್ಲಿಂದ ನಾವು ಇವತ್ತು ಆದೇಶವನ್ನು ತಂದಿದ್ದೀವಿ. 2020ರಲ್ಲಿಯೂ ಕೂಡ ಪ್ರಥಮ ಬೆಂಚಲ್ಲಿ ನಮ್ಮ ಪರವಾಗಿ ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ಆಗಿರ್ತಕ್ಕಂಥ ಸರ್ಕಾರ ಮತ್ತು ಇಲಾಖೆಯವರು ಸೇರಿ ಮೇಲ್ಮನವಿಯನ್ನು ಸಲ್ಲಿಸಿದ್ದೀವಿ. ಈಗ ಸುಮಾರು ಮತ್ತು ಸುದೀರ್ಘ 4 ವರ್ಷಗಳಿಂದ ನಾವು ಕಾನೂನು ಹೋರಾಟವನ್ನು ಮಾಡಿ ಜನವರಿ 24ನೇ ತಾರೀಕು 2025ರಲ್ಲಿ ನಮ್ಮಂತೆಯೇ ಒಂದು ಕೋರ್ಟ್ ಆದೇಶವನ್ನು ತಂದಿದ್ದೀವಿ. ಇವತ್ತು ಹಿಂದೆ ಈ ಒಂದು ಸರ್ಕಾರದ ಇಂಧನ ಖಾತೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಗೆ ಅವರು ಕಾನೂನು ಕಾಪಿಯನ್ನು ತೊಗೊಂಬ ಅಂತ ಹೇಳಿದ ಸಲುವಾಗಿ ಇವತ್ತು ನಾವು ಅವ್ರ ಕಾನೂನು ಮೂಲಕ ಏನು ಒಂದು ಜಯವನ್ನು ಸಾಧಿಸ್ಕೊಂಡು ಬಂದಿದ್ದೀವಿ. ಕೋರ್ಟ್ ಆದೇಶವನ್ನು ಜೊತೆಗೆ ನಮ್ಮೆಲ್ಲರ ಸ್ನೇಹಿತರು ಸೇರಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡೋಣ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಇವತ್ತಿನ ಬಂದಿದ್ದೀವಿ. ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ನಾವೇನು ಈಗಾಗಲೇ ನಮ್ಮ ವಯೋನಿವೃತ್ತ ಸುಮಾರು ಜನರು ಕೂಡ ರಿಟೈರ್ಮೆಂಟ್ ಆಗುವಂಥ ಹಂತಕ್ಕೆ ಬಂದಿದ್ದೀವಿ. ಸುಮಾರು ಜನರು ಕೋವಿಡ್ ಸಂದರ್ಭದಲ್ಲಿ ತೀರ್ಕೊಂಡು ಹೋಗಿದ್ದಾರೆ. ಸುಮಾರು ಕುಟುಂಬಗಳು ಬೀದಿ ಪಾಲಾಗಿದ್ದಾವೆ. ಆ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ನಮ್ಮ ಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದು ಸರ್ಕಾರ ನಮ್ಮ ಸೇವೆಯನ್ನು ಕಾಯಮತಿ ಮಾಡಬೇಕಂತೇಳಿ ನಾನು ತಮ್ಮ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಜಾರ್ಜ್ ಸಾಹೇಬ್ರಿಗೂ ಕೂಡ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಬರ್ತಾ ಇದ್ದಾರೆ ಅವ್ರು ಬರ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಖಂಡಿತವಾಗಿ ಬಂದಿರೋದು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ವೆಲ್ಕಮ್.